ಘಟನೆಗೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಆಗುತ್ತೆ, ಎಲ್ಲೆಲ್ಲಿ ಪಬ್ಲಿಕ್ ಈವೆಂಟ್ಸ್ನ ಹೋಸ್ಟ್ ಮಾಡ್ತಾರೆ, ಎಲ್ಲರಿಗೂ ಕೂಡ ಪೊಲೀಸ್ ಇಲಾಖೆಯಿಂದ ಇನ್ಸ್ಟ್ರಕ್ಷನ್ಸು ಈಗಾಗಲೇ ಅವ್ರಿಗೆ ಮೀಟಿಂಗ್ ಮಾಡಿ ಕೊಡಲಾಗಿದೆ. ನಿನ್ನೆ ನನ್ನ ನೇತೃತ್ವದಲ್ಲೂ ಕೂಡ ಒಂದು ಮೀಟಿಂಗ್ ಮಾಡಿ ಸುಮಾರು 100ಕ್ಕಿಂತ ಹೆಚ್ಚು ರೆಸಾರ್ಟು, ಹೋಮ್ ಸ್ಟೇಸು ಮತ್ತು ರೆಸ್ಟೋರೆಂಟ್ಸು ಮತ್ತು ಓಪನ್ ಪ್ಲೇಸಸಲ್ಲಿ ಎಲ್ಲೆಲ್ಲಿ ಈವೆಂಟ್ಸ್ ಆರ್ಗನೈಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮುಖ್ಯಸ್ಥರುಗಳು ಮತ್ತು ಮ್ಯಾನೇಜರ್ಸ್ ಕೂಡ ಬಂದಿದ್ದರು. ಸಾಕಷ್ಟು ಸೂಚನೆಗಳನ್ನ ಮತ್ತು ಸಲಹೆಗಳನ್ನ ಕೊಟ್ಟಿದ್ದೀವಿ ಅವ್ರಿಗೆ, ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತಂದು. ಮೊದಲನೇದು, ಪೊಲೀಸ್ ಇಲಾಖೆಯ ಮುಖ್ಯ ಜವಾಬ್ದಾರಿ ಮತ್ತು ಅವರ ಮುಖ್ಯ ಜವಾಬ್ದಾರಿ ಕೂಡ ಒಂದೇ ಇರುತ್ತೆ. ಅಂದರೆ ನಮ್ಮ ಇಬ್ಬರದು ಕೂಡ ಉದ್ದೇಶ ಒಂದೇ ಇದೆ. ಅಲ್ಲಿ ಸಾರ್ವಜನಿಕರು ಯಾರು ಬರ್ತಾರೆ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂಥ ಒಂದು ರೀತಿಯಲ್ಲಿ ನಾವು ನೋಡ್ಕೋಬೇಕು. ಎರಡನೇದು, ಅವರ ಸುರಕ್ಷತೆ ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗದಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಹಾಗೂ ಯಾರು ಈವೆಂಟನ್ನು ಆರ್ಗನೈಸ್ ಮಾಡ್ತಾರೆ ಅವರ ಜವಾಬ್ದಾರಿ ಕೂಡ ಆಗಿರುತ್ತೆ. ಮೊದಲನೇದಾಗಿ, ಎಲ್ಲೆಲ್ಲಿ ಈವೆಂಟ್ಸ್ನ ಆರ್ಗನೈಸ್ ಮಾಡ್ತಾರೆ ಓವರ್ ಕ್ರೌಡಿಂಗ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, 100 ಜನಕ್ಕೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ಅವರು ಈವೆಂಟ್ನ ಆರ್ಗನೈಸ್ ಮಾಡಿಬಿಟ್ಟು 500 ಜನನ 1000 ಜನನ ಇನ್ವೈಟ್ ಮಾಡಿ ಕರೆದ್ರೆ ಆಬ್ವಿಯಸ್ಲಿ ಸ್ಟ್ಯಾಂಪೀಡು ಅಥವಾ ಸ್ವಲ್ಪ ನೂಕಾಟ, ತಳ್ಳಾಟ ಟೈಪ್ ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ತಿಳಿಸಿದ್ದೀವಿ, ನೀವು ಎಲ್ಲೆಲ್ಲಿ ಆರ್ಗನೈಸ್ ಮಾಡ್ತಿದ್ದೀರಿ ಅದರದ್ದು ಎಷ್ಟು ಸ್ಪೇಸ್ ಇದೆ, ಅಲ್ಲಿ ಎಷ್ಟು ಜನನ ನೀವು ಅಕಾಮಡೇಟ್ ಮಾಡ್ಬೋದು, ಅಷ್ಟಕ್ಕೆ ತಕ್ಕಂತೆ ನೀವು ಮಾಡಬೇಕು. ಎಲ್ಲೆಲ್ಲಿ ನೀವು ಆರ್ಗನೈಸ್ ಮಾಡ್ತಿದ್ದೀರಿ ನಮ್ಮ ಪೊಲೀಸ್ ಸ್ಟೇಷನ್ ಜೂರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೂ ಕೂಡ ನೀವು ಮಾಹಿತಿನ ಕೊಡಿ ಅಂತಂದು ನಾವು ತಿಳಿಸಿದ್ದೀವಿ. ಅದಾದ ನಂತರ ಯಾರ್ಯಾರು ಗೆಸ್ಟ್ ಬರ್ತಾರೆ ಅವ್ರದ್ದು ಕೂಡ ಸ್ವಲ್ಪ ಡೀಟೇಲ್ಸ್ನ ತಗೊಳ್ಳಿ. ಅಲ್ಲಿ ಪ್ರಾಪರಾಗಿ CC ಕ್ಯಾಮ್ರಾನ ನೀವು ಇನ್ಸ್ಟಾಲೇಷನ್ ಮಾಡಿರಬೇಕು. ಎಸ್ಪೆಷಲಿ ವಿಮೆನ್ ಸೇಫ್ಟಿ ಮತ್ತು ಸಣ್ಣ ಮಕ್ಳು ಏನಾದ್ರು ಹೋಗ್ತಾರೆ ಅಂತಂದರೆ ಅವರ ಸೇಫ್ಟಿ ಭಾಳ ಮುಖ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ CC ಕ್ಯಾಮ್ರಾನ ಹಾಕ್ಸಿರಬೇಕು ಮತ್ತು ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮಾಡಬೇಕು ಅಂತಂದು ಕೂಡ ಸೂಚನೆಗಳನ್ನ ಕೊಟ್ಟಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ ಇದನ್ನೆಲ್ಲ ನಾವು ಮಾಡ್ತೀವಿ ಅಂತಂದು. ಮತ್ತೊಂದು, ಈ ಫೈರ್ ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಅವಘಡಗಳು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ ಹೇಳಿದ್ದೀವಿ, ಎಲ್ಲ ರೀತಿ ಪ್ರಿಕಾಷನ್ಸ್ ತೊಗೊಳ್ಬೇಕು. ಸೊ ಎಲ್ಲೋ ಬರ್ಸ್ಟ್ ಮಾಡಲಿಕ್ಕೆ ಹೋಗಿ ಇನ್ನೊಂದೇನೋ ಆಗಬಾರ್ದು ಅಂತಂದು. ಮತ್ತು ಹೀಲಿಯಂ ಬಲೂನ್ಸ್ನ ಕೂಡ ಕೆಲವೊಂದು ಕಡೆಗೆ ಮಕ್ಕಳಿಗೆ ಆಟ ಆಡ್ಕೊಳ್ಳಿಕ್ಕೆ ಅಂತಂದು ಕೂಡ ಕೊಡ್ತಾರೆ. ಅದನ್ನು ಕೂಡ ಯಾವುದೇ ರೀತಿ ಅಲ್ಲಿ ಸಮಸ್ಯೆಗಳಾಗಬಾರ್ದು, ಎಲ್ಲ ರೀತಿ ಸೇಫ್ಟಿ ಮೆಜರ್ಸ್ ತೊಗೊಳ್ಬೇಕು ಅಂತಂದು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತೊಂದು ಮುಖ್ಯವಾಗಿ, ಅವತ್ತಿನ ದಿನ ರಾತ್ರಿ 12-1 ಗಂಟೆ ನಂತರ ಈವೆಂಟ್ಸ್ನ ಮುಗಿಸ್ಕೊಂಡು ಯಾರ್ಯಾರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿರ್ತಾರೆ ಸೊ ಅಂಥವ್ರು ಯಾವುದೇ ಕಾರಣಕ್ಕೂ ಕೂಡ ವಾಹನಗಳನ್ನ ಚಲಾಯಿಸೋ ಹಾಗಿಲ್ಲ ಅಂತಂದು ಅವ್ರಿಗೆ ಸೂಚನೆಗಳನ್ನ ಕೊಟ್ಟಿದ್ದೀವಿ. ನಿಮ್ಮಲ್ಲೇನಾದರೂ ನೀವು ಆಲ್ಕೋಹಾಲ್ನ ಅರೇಂಜ್ ಮಾಡಿದ್ದೀರಾ ಅಂತಂದರೆ ಲೈಸೆನ್ಸ್ನ ಮತ್ತು ಕನ್ಸರ್ನ್ಡ್ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ಸೊ ಅಂಥ ಸ್ಥಳಗಳಲ್ಲಿ ನೀವು ಆಲ್ಟರ್ನೇಟ್ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆನ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಗೆಸ್ಟ್ಗಳಿಗೆ ಅಲ್ಲೇ ಉಳ್ಕೊಳ್ಳಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಬೆಳಗ್ಗೆ ಎದ್ದು ಅವರು ಅವ್ರದ್ದೇ ವಾಹನಗಳನ್ನ ಓಡಿಸ್ಕೊಂಡು ಬರಬಹುದು ಅಂತಂದು ಕೂಡ ಹೇಳಿದ್ದೀವಿ. ಸೊ ಎಷ್ಟು ಜನ ಬರ್ತಾರೆ, ಯಾರು ವೆಹಿಕಲ್ಸ್ದು ಪ್ರಾವಿಷನ್ಸ್ ಇರೋದಿಲ್ಲ, ಸೊ ಅಂಥವ್ರಿಗೆ ನೀವು ಅಲ್ಲೇನೇ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಮತ್ತೊಂದು, ಯಾವುದೇ ರೀತಿ ಮಾದಕ ವಸ್ತುಗಳನ್ನ ಅಲ್ಲಿ ಬಳಕೆ ಮಾಡೋ ಹಾಗಿಲ್ಲ ಅಂತಲೂ ಕೂಡ ಸ್ಟ್ರಿಕ್ಟಾಗಿ ಸೂಚನೆ ಕೊಟ್ಟಿದ್ದೀವಿ. ಇನ್ ಕೇಸ್ ಏನಾದರೂ ವೈಲೇಷನ್ ಆಯಿತು, ಮಾದಕ ವಸ್ತು ಅಲ್ಲಿ ಬಳಕೆ ಆಗ್ತಿರೋದೇನಾದ್ರು ಕಂಡು ಬಂತು ಅಂತಂದರೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರು ಆರ್ಗನೈಸ್ ಮಾಡಿದ್ದೀರಿ ಪ್ಲಸ್ ಯಾರು ಕನ್ಸಂಪ್ಷನ್ ಮಾಡ್ತಾ ಇರ್ತಾರೆ ಅಂಥವ್ರ ವಿರುದ್ಧನೂ ಕೂಡ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಜರುಗಿಸ್ತೀವಿ ಅಂತಂದು ಈಗಾಗಲೇ ಅವ್ರಿಗೆ ತಿಳಿಸಿದ್ದೀವಿ. ಅದ್ರ ಜೊತೆಗೆ ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಈಗ ಕೆಲವೊಂದು ಇಂಪಾರ್ಟೆಂಟ್ ಮೇನ್ ರೋಡ್ಸ್ನಲ್ಲಿ ಮತ್ತು ಇಂಪಾರ್ಟೆಂಟ್ ಸರ್ಕಲ್ಸ್ಗಳಲ್ಲೂ ಕೂಡ ಕೆಲವೊಬ್ಬರು ಹೊಸ ವರ್ಷಾಚರಣೆ ಮಾಡಬೇಕು ಅಂತಂದು ಬೈಕ್ನಲ್ಲಿ ಬರೋದು ಅಥವಾ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಸೇರ್ತಕ್ಕಂಥ ಇಲ್ಲಿ ಹಿಸ್ಟ್ರಿ ಕೂಡ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಸೊ ಅಂಥ ಕಡೆಗೆ ವಿಶೇಷವಾದಂಥ ನಾವು ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಸುಮಾರು 300ಕ್ಕಿಂತ ಹೆಚ್ಚು ಹೋಮ್ ಗಾರ್ಡ್ಸ್ ಕೂಡ ಬಂದಿದ್ದಾರೆ. ಆಮೇಲೆ KSRP ತುಕಡಿ ಕೂಡ ಬಂದಿದೆ, ಒಂದು 5 KSRP ತುಕಡಿ ಕೂಡ ಬಂದಿದೆ. ಮತ್ತು SAF ಕೂಡ ಡಿಪ್ಲಾಯ್ ಆಗುತ್ತೆ. ಅದರ ಜೊತೆಗೆ ನಮ್ಮ DR ಒಂದು 10 ತುಕಡಿಯಷ್ಟು DR ಕೂಡ ಡಿಪ್ಲಾಯ್ಮೆಂಟ್ ಆಗಿರುತ್ತೆ. ಮತ್ತು ಎಲ್ಲೆಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಜಾಸ್ತಿ ಆಗುತ್ತೆ ಅಂಥ ಕಡೆಗೆ ನಮ್ಮದು 112 ವೆಹಿಕಲ್ಸ್ನೂ ಕೂಡ ನಾವು ಪ್ಲೇಸ್ಮೆಂಟ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಸೊ ಸಾರ್ವಜನಿಕರಲ್ಲಿ ನಾವು ತಿಳಿಸೋದೇನಂತಂದರೆ ಪೊಲೀಸ್ ಇಲಾಖೆಯಿಂದ ಹೊಸ ವರ್ಷಾಚರಣೆನ ಭಾಳ ಎಂಜಾಯ್ ಮಾಡಿಕೊಂಡು ವಿಜೃಂಭಣೆಯಿಂದ ಮಾಡಿ, ಬಟ್ ಅಟ್ ದ ಸೇಮ್ ಟೈಮ್ ಸೇಫ್ಟಿ ಕೂಡ ಗಮನ ಇರಬೇಕು. ಎಸ್ಪೆಷಲಿ ಹೆಣ್ಮಕ್ಳು ಸೇಫ್ಟಿ ಮತ್ತು ಮಕ್ಕಳ ಸೇಫ್ಟಿ ಈಸ್ ಅವರ್ ಅಟ್ಮೋಸ್ಟ್ ಪ್ರಿಯಾರಿಟಿ. ಅದರ ಜೊತೆಗೆ
ಪಬ್ಲಿಕ್ ಪ್ಲೇಸಸಲ್ಲಿ ನೀವು ಓಡಾಡ್ತಾ ಇದ್ದೀರಿ ಅಥವಾ ಟೂ ವೀಲರ್ ಆರ್ ಫೋರ್ ವೀಲರ್ನಲ್ಲಿ ಹೋಗ್ತೀರಿ ಅಂತಂದರೆ ಸ್ವಲ್ಪ ಜಾಗರೂಕರಾಗಿ ವೆಹಿಕಲ್ನ ನೀವು ಓಡಿಸ್ಬೇಕಾಗುತ್ತೆ. ಏನಕ್ಕಂದರೆ ಆಕ್ಸಿಡೆಂಟ್ಸ್ ನಾವು ನೋಡಿದ್ವಿ, ಕಳೆದ ವರ್ಷ ಕೂಡ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಎಲ್ಲ ಮೇಯ್ನ್ ಇಂಪಾರ್ಟೆಂಟ್ ಜಂಕ್ಷನ್ಸ್ ಎಲ್ಲೆಲ್ಲಿದೆ ಎಲ್ಲ ಕಡೆಗೂ ಕೂಡ ನಾವು ನಮ್ಮ ಸಿಬ್ಬಂದಿಗೆ ಮತ್ತು ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಸಾರ್ವಜನಿಕರಿಗೂ ತಿಳಿಸೋದೇನಂತಂದರೆ ಸ್ವಲ್ಪ ಜಾಗರೂಕರಾಗಿ ತಾವು ಗಾಡಿಗಳನ್ನ ಚಲಾಯಿಸಬೇಕು ಅಂತಂದು ಹೇಳಿದ್ವಿ. ಮತ್ತು ಈ ಪಬ್ಲಿಕ್ ಪ್ಲೇಸಸಲ್ಲಿ ಎಲ್ಲೆಲ್ಲಿ ಈವೆಂಟ್ಸ್ನ ಆರ್ಗನೈಸ್ ಮಾಡಿದ್ದಾರೆ 1 ಟೈಮ್ ಇರುತ್ತೆ ಅವರಿಗೆ. 1 ನಂತರ ಎಲ್ಲ ರೀತಿ ಏನೇನು ಈವೆಂಟ್ಸ್ನ ಆರ್ಗನೈಸ್ ಮಾಡಿರ್ತಾರೆ ಅದನ್ನು ಕಡ್ಡಾಯವಾಗಿ ನೀವು ಕ್ಲೋಸ್ ಮಾಡಬೇಕು ಅಂತಂದು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಅದು ಕೂಡ ಒಪ್ಕೊಂಡಿದ್ದಾರೆ. 12:30 12:45 ವಿಲ್ ಕ್ಲೋಸ್ ಇಟ್ ಆಫ್ ಅಂತಂದು ಹೇಳಿದ್ದಾರೆ. ಮತ್ತು ಸೌಂಡ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಮತ್ತು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಏನಿದೆ, ಎಷ್ಟು ಡೆಸಿಬಲ್ಸ್ ಇರಬೇಕು ಅಂತಂದು, ಸೊ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತಂದು ಕೂಡ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಸೊ ಎಲ್ಲೆಲ್ಲಿ ಈವೆಂಟ್ಸ್ ಆಗುತ್ತೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ ನಮ್ಮ ಇಲಾಖೆಯಿಂದ. ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕರು ಒಂದು ಸೇಫ್ ಆ್ಯಂಡ್ ಸೆಕ್ಯೂರ್ ಎನ್ವಿರಾನ್ಮೆಂಟ್ನಲ್ಲಿ ಹೊಸ ವರ್ಷಾಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ತಯಾರಿ ಕೂಡ ಶಿವಮೊಗ್ಗ ಜಿಲ್ಲಾ ಪೊಲೀಸಿಂದ ಆಗಿದೆ. ಅದು ಎಕ್ಸೈಸ್ ಇಲಾಖೆ ಅವ್ರು ಹೇಳ್ತಾರೆ. ಅವರು ಎಲ್ಲಿ ಅಲ್ಲ, ಈಗ ನೋಡಿ ನೈಟ್ ಟೈಮ್ನಲ್ಲಿ ಎಲ್ಲೆಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ, ಈಗ ಜೋಗದಲ್ಲೆಲ್ಲನೂ ಕೂಡ ಆಬ್ವಿಯಸ್ಲಿ ರಿಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ. ಸೊ ಅಂಥ ಪ್ಲೇಸಸಲ್ಲಿ ಆ್ಯಸ್ ಯೂಶುವಲ್ ರೆಗ್ಯುಲರಾಗಿ ಏನಿತ್ತು ಆ ರೀತಿ ರಿಸ್ಟ್ರಿಕ್ಷನ್ಸ್ ಇದ್ದೇ ಹೌದು. ಕೊಡಚಾದ್ರಿನಲ್ಲಿ ನೈಟ್ ಟೈಮ್ ಇಲ್ವೇ ಇಲ್ವಲ್ಲ. ಸೊ 6 o'clock ಕೊಡಚಾದ್ರಿ ಎಂಟ್ರಿನ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಏನು ಯಥಾಸ್ಥಿತಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಆ ರಿಸ್ಟ್ರಿಕ್ಷನ್ಸ್ ಕೂಡ ಕಂಟಿನ್ಯೂ ಆಗುತ್ತೆ. ಗಾಂಜಾಗೆ ಕಳೆದ 15 ದಿನದಿಂದ ಸಾಕಷ್ಟು ವಿಶೇಷ ಡ್ರೈವ್ ಮಾಡಿದ್ದೀವಿ. ನಮಗೆ ಮಾಹಿತಿ ಕೂಡ ಇತ್ತು, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತಂದು ಮಾದಕ ವಸ್ತು ತರಬಹುದು ಅಥವಾ ತರ್ತಾರೆ ಅಂತಂದು ಮಾಹಿತಿ ಇತ್ತು. ಆಲ್ಮೋಸ್ಟ್ ಶಿವಮೊಗ್ಗ ಸಿಟಿ, ಭದ್ರಾವತಿ, ಸಾಗರ ಎಲ್ಲ ಕಡೆಯೂ ಕೂಡ ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ ಎಲ್ಲ ಇಂಪಾರ್ಟೆಂಟ್ ಪೆಡ್ಲರ್ಸ್ನೂ ಕೂಡ ನಾವು ಗಮನ ಹರಿಸಿ ಸಾಕಷ್ಟು ಕೇಸಸ್ ಮಾಡಿದ್ದೀವಿ. ದೊಡ್ಡಪೇಟೆನಲ್ಲಿ ಮಾಡಿದ್ದೀವಿ, ತುಂಗಾನಗರ, ವಿನೋಬ್ ನಗರ, ಒಂದು ಕಡೆ 2 kg ಸಿಕ್ಕಿದೆ, ಒಂದ್ಸಲಿ 3 kg ಸಿಕ್ಕಿದೆ, ತುಂಗಾನಗರದಲ್ಲಿ 1.5 kg ಸಿಕ್ಕಿದೆ. ಸೊ ಆ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾ ಸೀಜರ್ಸ್ ಕೂಡ ಆಗಿದೆ.